ಬಹುದಿನಗಳ ಕನಸು, ಅದು ನನ್ನ ಕನಸು ಅಂತ ಕೂಡ ಹೇಳ್ಬೋದು. ನನಗೆ ಏನೇನೆಲ್ಲ ಮಾಡೋದಕ್ಕೆ ಆಗಿರೋದಿಲ್ವೋ, ನನಗೆ ಏನೇನೆಲ್ಲ ತಗೊಳ್ಳೋದಕ್ಕೆ ಆಗಿರೋದಿಲ್ವೋ ಅದನ್ನು ನನ್ನ ಮಗಳಿಗೆ ಕೊಡಿಸ್ಬೇಕು ಅಥವಾ ನನ್ನ ಮಕ್ಕಳಿಗೆ ಮಾಡಬೇಕು ಅನ್ನೋದು ಪ್ರತಿಯೊಂದು ತಂದೆ ತಾಯಿಗೂ ಆಸೆ ಇದ್ದೇ ಇರುತ್ತೆ. ಆ ಆಸೆ, ಸಣ್ಣ ಆಸೆನ ಈಡೇರಿಸ್ಕೊಳ್ಳುವಂತಹ ವಿಡಿಯೋ ಇದಾಗಿರುತ್ತೆ. ನಮಸ್ತೆ, ನಾನು ಅಕ್ಷತಾ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನನ್ನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ನನ್ನ ಕೋಟೆನಾಡು ರೆಸಿಪೀಸ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆಂದರೆ ನಾನು ಯಾವುದೇ ವಿಡಿಯೋ ಹಾಕಿದರೂ ಕೂಡ ಪಟ್ಟಂತ ನಿಮಗೆ ಮೆಸೇಜ್ ಬಂದುಬಿಡುತ್ತೆ. ನೀವು ನಾನು ಯಾವ ಥರ ವಿಡಿಯೋ ಹಾಕಿದ್ದೀನಿ ಅಂತಂದು ನೋಡ್ಬೋದು. ಹಾಗೆ ನಿಮಗೇನಾದರೂ ಅನಿಸಿಕೆಗಳಿದ್ದರೆ ಖಂಡಿತ ಕಮೆಂಟ್ ಮಾಡ್ಬೋದು. ನಾನು ಅದಕ್ಕೆ ಉತ್ತರ ಕೊಡುವಂತಹ ಪ್ರಯತ್ನ ಖಂಡಿತ ಮಾಡ್ತೀನಿ. ನಾನು ಕೂಡ ಬೆಳಗ್ಗೆ ಎದ್ಬಿಟ್ಟು ತಿಂಡಿ ಎಲ್ಲ ತಿನ್ಕೊಂಬಿಟ್ಟು ರೆಡಿ ಆಗ್ತಾಯಿದ್ದೀನಿ. ಮಗಳು ಕೂಡ ತುಂಬ ಅಂದರೆ ತುಂಬ ಖುಷಿಯಿಂದ ರೆಡಿ ಆಗ್ತಾ ಇದ್ದಾಳೆ. ಯಾಕೆಂದರೆ ಇವತ್ತು ನಮ್ಮ ಮನೆಗೆ ಒಬ್ಬ ಅತಿಥಿ ಬರ್ತಾ ಇದ್ದಾರೆ. ಅವರನ್ನು ಕರ್ಕೊಂಬರೋದಕ್ಕೋಸ್ಕರ ನಾವು ಬೇಗ ರೆಡಿಯಾಗಿ ಹೋಗ್ತಾಯಿದ್ದೀವಿ. ಏನಿಲ್ಲ, ತುಂಬ ಸೆಕೆ ಇರೋದು ಕಾರಣ ತುಂಬ ಮೇಕಪ್ ಇಲ್ಲ, ತುಂಬ ಹೇರ್ ಸ್ಟೈಲ್ ಇಲ್ಲ. ಬೇಗ ರೆಡಿ ಆಗ್ತಾಯಿದ್ದೀವಿ. ಕೂದಲು ಕೂಡ ಬೇಗ ಬಾಚಿಕೊಂಡು ಮೇಲಕ್ಕೆ ಕಟ್ಕೊಂಡ್ವಿ ಅಷ್ಟೇ. ನಾವಿಬ್ಬರು ರೆಡಿಯಾಗಿದ್ದು ನೋಡಿಬಿಟ್ಟು ನನ್ನ ಮಗ ಕೂಡ ಬಂದ, ನನ್ನನ್ನು ರೆಡಿ ಮಾಡು ಬೇಗ ಅಂತ. ಅವನಿಗೂ ಕೂಡ ಸ್ವಲ್ಪ ತಲೆಗೆಲೆ ಬಾಚಿಬಿಟ್ಟು ಬೇಗ ರೆಡಿ ಮಾಡ್ತಾಯಿದ್ದೀವಿ. ಕೆಲವೊಬ್ಬರು ನನ್ನ ಮಾತುಗಳನ್ನು ಆಡ್ಕೊಳ್ತಾರೆ, ನೀವು ಹಾಗೆ ಮಾತಾಡ್ತೀರಾ, ಹೀಗೆ ಮಾತಾಡ್ತೀರಾ ಅಂತ. ಹೌದು, ನಂದು ಹಾಡು ಭಾಷೆ. ನಾನು ಡೈಲಿ ಮನೇಲಿ ಏನು ಮಾತಾಡ್ತಾ ಇರ್ತೀನೋ ವಿಡಿಯೋ ಮಾಡುವಾಗಲೂ ಕೂಡ ಅದೇ ಮಾತು ಬರ್ತಾ ಇರ್ತವೆ. ಹಾಗಾಗಿ ಅತಿ ತಲೆ ಕೆಡಿಸ್ಕೊಂಡು ಮಾತಾಡೋದಕ್ಕೆ ಹೋಗೋದಿಲ್ಲ. ನನ್ನ ಮಾತನ್ನು ಯಾರೆಲ್ಲ ಇಷ್ಟಪಡ್ತಾರೆ ಖಂಡಿತ ಅವರೆಲ್ಲ ನನ್ನನ್ನು ಸಪೋರ್ಟ್ ಮಾಡೇ ಮಾಡ್ತಾರೆ ಅಂತ ಗೊತ್ತು. ಹಾಗಾಗಿ ನನಗೆ ಹೇಗೆ ಬರುತ್ತೋ ಆಗ ವಿಡಿಯೋ ಮಾಡ್ತೀನಿ, ನನಗೆ ಹೇಗೆ ಮಾತಾಡೋದಕ್ಕೆ ಬರುತ್ತೋ ಹಾಗೆ ಮಾತಾಡ್ತೀನಿ ಅಷ್ಟೇ. ನೋಡಿ, ನನ್ನ ಮಗಂದು ಈ ಥರ ತೀಟೆ ಹೊಡೆದೆ ಕಡ್ದೆ ಇದೇ ಮಕ್ಕಳನ್ನ ಗೋಳೊಯ್ಕೊಂಡೆ. ಇವನಿಗೇನೋ ಚಿಕ್ಕೋರ್ನೂ ಕೂಡ ಅಳಿಸ್ತಾನೆ, ಇವನಿಗೇನೋ ದೊಡ್ಡವ್ರನ್ನೂ ಕೂಡ ಅಳಿಸ್ತಾನೆ ಅಂತ ತರಲೆ ಅಂತಲೇ ಹೇಳ್ಬೋದು. ಬೇಗ 4 ಜನನೂ ರೆಡಿ ಆಗಿಬಿಟ್ಟು ಈಗ ಹೊರಡ್ತಾ ಇದ್ದೀವಿ ಕರ್ಕೊಂಬರೋದಕ್ಕೆ ನಮ್ಮ ಮನೆಗೆ ಹೊಸ ಅತಿಥಿನ. ವಾತಾವರಣ ಹೆಂಗಿತ್ತು ಅಂದರೆ, ಇವಾಗ ದಿನನಿತ್ಯ ಸಂಜೆ ಮಳೆ ಬರ್ತಾ ಇರೋ ಕಾರಣ ತಂಪಾಗಿತ್ತು ಅಂತಲೇ ಹೇಳ್ಬೋದು. ಅದ್ರಾಗೂ ದಾವಣಗೆರೆಯಲ್ಲಿ ಸುತ್ತಮುತ್ತ ತುಂಬ ಮರಗಳಿರೋದ್ರಿಂದ ವಾತಾವರಣವೂ ಕೂಡ ತಂಪಾಗಿರುತ್ತೆ. ಬೇಗ ಹೊರಟ್ವಿ. ಗೊತ್ತಾಗಿರುತ್ತೆ ಈ ವಿಡಿಯೋ ಈಗ ನೋಡಿಬಿಟ್ಟು ಅಂತ ಅಂದ್ಕೊತೀನಿ. ಹೌದು, ನಮ್ಮ ಚಿಕ್ಕ ಆಸೆ ಸೈಕಲ್ ತೊಗೊಳ್ಳೋದು. ನನ್ನ ಮಗಳಿಗೆ ಸೈಕಲ್ ಕಳ್ಸೋಣ ಅಂತ ತುಂಬ ಅಂದ್ಕೊಂಡ್ಬಿಟ್ಟು ಅಲ್ಲಿ ಬೆಂಗಳೂರಲ್ಲಿ ಸೈಕಲ್ ಅವಳಿಗೆ ಕಲಿಸೋದಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಇಲ್ಲಿಗೆ ಬಂದ ಮೇಲೆ, ಅಂದರೆ ದಾವಣಗೆರೆಗೆ ಬಂದ ಮೇಲೆ ಅವಳು ಸೈಕಲ್ ಹೊಡೆಯೋದು ಕೂಡ ಕಲ್ತಿದ್ದಾಳೆ. ತುಂಬ ಚೆನ್ನಾಗಿ ಸೈಕಲ್ ಹೊಡಿತಾ ಇದ್ಲು. ಚಿಕ್ಕ ಸೈಕಲ್ ಆಗಿತ್ತದು. ಹಾಗಾಗಿ ಬೇಡ, ಹೊಸ ಸೈಕಲ್ ಕೊಡಿಸೋಣ ಅವಳಿಗೆ ಅಂತ ಅವಳಿಗೆ ಹೇಳಿದ್ವಿ ನಾವು, ನೀನು ಸೈಕಲ್ ಹೊಡೆಯೋದು ಕಲ್ತ್ರೆ ಮಾತ್ರ ನಾವು ನಿನಗೆ ಸೈಕಲ್ ಕೊಡಿಸೋದು. ತುಂಬ ದುಡ್ಡು ಕೊಟ್ಟು ಸೈಕಲ್ ತೊಗೊಂಡು ಮನೆ ಹತ್ರ ನಿಲ್ಲಿಸೋದಕ್ಕೆ ನಮ್ಗೆ ಇಷ್ಟ ಇಲ್ಲ, ಅದು ನಮ್ಗೆ ಆಗೋದೂ ಇಲ್ಲ. ಸುಮ್ಮನೆ ಅಷ್ಟೊಂದು ದುಡ್ಡು ಕೊಟ್ಟು ಒಂದು ಮೂಲೆಯಲ್ಲಿ ಧೂಳು ಹಿಡಿಯೋಕ್ಕೆ ಬಿಡೋದಕ್ಕೆ ಇಷ್ಟ ಇರಲಿಲ್ಲ. ಹಾಗಾಗಿ ನೀನು ಕಲ್ತ್ರೆ ಮಾತ್ರ ಕೊಡಿಸ್ತೀವಿ ಅಂತ ಹೇಳಿದ್ವಿ. ಅವಳು ಕೂಡ ಸೈಕಲ್ ತುಂಬ ಚೆನ್ನಾಗಿ ಹೊಡೆಯೋದು ಕಲ್ತ್ಬಿಟ್ಟು ಸೈಕಲ್ ಕೊಡಿಸ್ರಿ ಅಂತ ಅಂದ್ಲು. ಹಂಗಾಗಿ ಸೈಕಲ್ ತರೋದಕ್ಕೆ ಹೋಗ್ತಾಯಿದ್ವಿ. ತುಂಬ ಅಂಗಡಿಗಳನ್ನು ಸುತ್ತಿದ್ದೀವಿ. ಯಾಕೆಂದರೆ ಸೈಕಲಿಗೆ ಒಂಥರ ಡಿಮ್ಯಾಂಡ್ ಅಂತಲೇ ಹೇಳ್ಬೋದು. ತುಂಬ ಕಾಸ್ಟ್ಲಿ ಸೈಕಲ್ಗಳು, ತುಂಬ ರೇಟ್ ಇದ್ದವು. ಹಂಗಾಗಿ ಒಂದು 2-3 ಅಂಗಡಿಗಳನ್ನು ನೋಡಿಬಿಟ್ಟು, ಟ್ರಯಲ್ ನೋಡಿಬಿಟ್ಟು, ಅವಳಿಗಿದು ಸರಿ ಹೋಗುತ್ತಾ ಸೈಕಲ್ಲು ಅಂತ ನೋಡಿಬಿಟ್ಟು ಸೈಕಲ್ ಕೊಡಿಸೋಣ ಅಂತ ಸುತ್ತುತ್ತಾ ಇದ್ವಿ. ನಿಜ ಹೇಳಬೇಕು ಅಂತಂದರೆ, ನಾವು ಚಿಕ್ಕವರಿದ್ದಾಗ ಈ ರೀತಿ ಎಲ್ಲ ಕಲಿತೇ ಇರಲಿಲ್ಲ. ನಮಗೆ ಗೊತ್ತೇ ಇಲ್ಲ ಈ ಸೈಕಲ್ಗಳು. ಹುಡುಗಿಯರು ಎಲ್ಲ ಸೈಕಲ್ ಹೊಡಿತಾರೆ, ಸೈಕಲ್ ಕಲಿತಾರೆ ಅಂತ ಗೊತ್ತೇ ಇಲ್ಲ. ನಾವು ಸೈಕಲ್ಲೇ ಕಲ್ತಿಲ್ಲ. ಇತ್ತೀಚೆಗೆ ಈಗ ಒಂದು 5-6 ವರ್ಷದಿಂದ ನಾನು ಸ್ಕೂಟಿ ಹೊಡೆಯೋದು ಕಲ್ತಿರೋದಷ್ಟೇ. ನನಗೆ ಸೈಕಲ್ ಬರಲ್ಲ, ಆದರೆ ಸ್ಕೂಟಿ ಹೊಡಿತೀನಿ. ಆದರೆ ಈಗ ಸ್ಕೂಟಿ ಕಲ್ತ ಮೇಲೆ ಸೈಕಲ್ ಹೊಡೆಯೋದು ಕಲ್ತಿದ್ದೀನಿ. ಅದು ನನ್ನ ಮಗಳ ಸೈಕಲ್ ಬಂದಮೇಲೆ ಸ್ವಲ್ಪ ಹಂಗು ಹಿಂಗು ಮಾಡಿ ನನ್ನ ಮಕ್ಕಳು ಸೈಕಲ್ ಇಸ್ಕೊಂಡು ನಿಧಾನವಾಗಿ ಹೊಡಿತೀನಿ ಅಷ್ಟೇ. ಅಷ್ಟೊಂದು ಪರ್ಫೆಕ್ಟ್ ಇಲ್ಲ ಸೈಕಲಲ್ಲಿ. 2 ವೀಲರ್ ಓಡಿಸ್ತೀನಿ, ಸೈಕಲ್ಲು ನಿಧಾನ ಓಡಿಸೋದು. ಹಾಗಾಗಿ ತುಂಬ ಸುತ್ತಿ ಕೊನೆಗೆ ಸೈಕಲ್ನ ತೊಗೊತಾ ಇದ್ದೀವಿ. ತುಂಬ ದುಡ್ಡು ಕೊಟ್ಟು ಏನೋ ಒಂದು ಹೊಸ ತೊಗೊತೀವಿ ಅನ್ನುವಾಗಲೂ ಅದೇ ಖುಷಿ ಇರುತ್ತೆ. ಕಡಿಮೆ ದುಡ್ಡು ಕೊಟ್ಟು ಏನಾರು ಒಂದು ವಸ್ತು ತೊಗೊತಾ ಇದ್ದೀವಿ ಅಂದರೂ ಕೂಡ ಅದೇ ಖುಷಿ ಇರುತ್ತೆ. ನಮ್ಮ ಮಟ್ಟಿಗೆ, ನಮ್ಮ ಪ್ರೀತಿಗೆ ನಮಗೇನು ಬೇಕು, ನಮಗೇನು ಅವಶ್ಯಕತೆ ಇದೆಯೋ ಅದನ್ನು ತೊಗೊಂಡಾಗ ಪ್ರತಿಯೊಬ್ಬರಿಗೂ ಕೂಡ ಖುಷಿ ಆಗೇ ಇರುತ್ತೆ. ಅದರಲ್ಲೂ ಸ್ವಂತವಾಗಿ ದುಡ್ದು ಏನಾದ್ರು ತೊಗೊತಿದ್ದೀವಿ ಅಂದಾಗ ಒಂಥರ ಡಬಲ್ ಖುಷಿ ಅಂತಲೇ ಹೇಳ್ಬೋದು.
ಈಗ ನಾವು ಮಾಡದೇ ಇರೋದು, ನಾವು ಕಲಿಯದೇ ಇರುವಂಥದ್ದು ನಮ್ಮ ಮಕ್ಕಳು ಅದನ್ನು ಮಾಡ್ತಾಯಿದ್ದಾರೆ ಅಂದಾಗ ಯಾವ ತಂದೆ ತಾಯಿಗೆ ಇಷ್ಟ ಆಗಲ್ಲ ಹೇಳಿ? ಖಂಡಿತ ಇಷ್ಟ ಆಗೇ ಆಗುತ್ತೆ ಅಂತ ಸೈಕಲ್ಗಳನ್ನು ನೋಡಿಬಿಟ್ಟು ಅಷ್ಟರೊಳಗೆ ಮಧ್ಯಾಹ್ನ ಆಗಿಬಿಟ್ಟಿತ್ತು, ತುಂಬ ಹೊಟ್ಟೆ ಹಸ್ತಿತ್ತು. ಮನೆಗೆ ಬಂದುಬಿಟ್ವಿ. ಅಷ್ಟರೊಳಗೆ ಅಡುಗೆ ಎಲ್ಲ ರೆಡಿ ಮಾಡಿಟ್ಟಿದ್ರು, ಹಣ್ಣೆಲ್ಲ ಹೆಚ್ಚಿಟ್ಟಿದ್ರು. ತಮ್ಮ ಹಣ್ಣು ತಗೊಂಬಂದಿದ್ದ ಊರಿಂದ, ತುಂಬಾ ಸ್ವೀಟಾಗಿತ್ತು ಪಪಾಯ. ಹೆಚ್ಚಿಟ್ಟಿದ್ರಲ್ವ, ಹಾಗಾಗಿ ಬೇಗ ಬೇಗ ಕೂತ್ಕೊಂಡು ಸ್ವಲ್ಪ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡ್ವಿ. ಉದ್ಕ, ಮುದ್ದೆ, ಅನ್ನ, ಈ ರೀತಿ ಹಣ್ಣುಗಳು ಎಲ್ಲವೂ ಕೂಡ ರೆಡಿಯಾಗಿತ್ತು. ಗೊತ್ತಲ್ವ, ನಾನಂತೂ ತುಂಬ ಕಡಿಮೆ ಮುದ್ದೆ ಅದೆಲ್ಲ ಮಾಡೋದು. ಕೋಟೆನಾಡು ರೆಸಿಪೀಸ್ ಚಾನಲ್ ಅಂತ ಇದೆ ಅಷ್ಟೇ. ಆದಷ್ಟು ನನ್ನ ಚಾನಲಲ್ಲಿ ಈ ಮುದ್ದೆ ಮಾಡೋದೇ ನಾನು ಜಾಸ್ತಿ ವೀಡಿಯೋಗಳು ಹಾಕಿರೋದು. ಅದೇ ತುಂಬ ಚೆನ್ನಾಗಿ ವೈರಲ್ ಆಗಿರೋದು. ಆದರೆ ಕಡಿಮೆ. ಈಗ ಅಮ್ಮ ಅವರೆಲ್ಲ ಇರೋದ್ರಿಂದ ಡೈಲಿ ಮುದ್ದೆ ಮಾಡ್ತಾನೆ ಇರ್ತಾರೆ. ನಾನು ಚೆನ್ನಾಗಿ ಊಟ ಮಾಡ್ಕೊತಾ ಇರ್ತೀನಿ. ಚೆನ್ನಾಗಿ ಊಟ ಮಾಡಿಕೊಂಡು ಮತ್ತೆ ಹೊರಟು ಮತ್ತೆ ಬಂದ್ವಿ ಸೈಕಲ್ ನೋಡೋದಕ್ಕೆ. ಒಂದು 3 ಅಂಗಡಿ ಸುತ್ತಾಡಿದ್ವಿ, ರೇಟ್ಗಳನ್ನೆಲ್ಲ ಕೇಳಿದ್ವಿ. ಆಮೇಲೆ ನಮಗೆ ಎಲ್ಲಿ ಚೆನ್ನಾಗಿ ಅನಿಸುತ್ತೋ ಅಲ್ಲಿಗೆ ಹೋಗಿ ಸೈಕಲ್ ತೊಗೊಳ್ಳೋಣ ಅಂತಂದು ಈಗ ಒಂದು ಸೈಕಲ್ ಫೈನಲ್ ಮಾಡೋದಕ್ಕೆ ಬಂದ್ವಿ. ಚೆನ್ನಾಗಿತ್ತು, ಕಡಿಮೆ ಬಜೆಟ್ಟು. ಸೈಕಲ್ ಕೂಡ ತುಂಬ ಚೆನ್ನಾಗಿದೆ, ಸರ್ವಿಸ್ ಕೂಡ ಕೊಡ್ತೀವಿ ಅಂತ ಅಂದರು. ನನ್ನ ಮಗಳಿಗೆ ಕೂಡ ಆ ಸೈಕಲ್ ತುಂಬಾ ಇಷ್ಟ ಆಯಿತು. ಅವಳು ಟ್ರಯಲೆಲ್ಲ ನೋಡಿದ್ಲಲ್ವ, ನನಗೆ ಕೊನೆಗೆ ಅದೇ ಸೈಕಲ್ ಬೇಕು ಅಂತ ಅಂದ್ಲು. ಬೇರೆ ಬೇರೆ ಸೈಕಲ್ಗಳು ನೋಡ್ತಾ ಇದ್ದಾಳೆ. ಅದರ ಅಮೌಂಟ್ ನೋಡಿಬಿಟ್ಟು ಅಯ್ಯೋ ಇಷ್ಟೊಂದು ಈ ಸೈಕಲ್ಗಳಿಗೆ ಅಂತ ಇದ್ಲು. ಏನು ರೀ ರೇಟು, 17,000, 18,000, 25,000 ಸೈಕಲಿಗೂ ಇಷ್ಟೊಂದು ಡಿಮ್ಯಾಂಡ್ ಅನಿಸ್ಬಿಡುತ್ತೆ ಕೆಲವೊಮ್ಮೆ. ಕೊನೆಗೆ ಈ ಸೈಕಲ್ನ ಫೈನಲ್ ಮಾಡಿದ್ಲು. ಫೈನಲಿ ಫುಲ್ಲು ಹ್ಯಾಪಿ ಆದ್ಲು, ಖುಷಿ ಆದ್ಲು ಸೈಕಲ್ ತೊಗೊಂಡಿದ್ದಕ್ಕೆ. ಮಳೆ ಕೂಡ ತುಂಬ ಶುರುವಾಗ್ಬಿಡ್ತು. ಸಂಜೆ ಆಯಿತು, ಮಳೆ ಶುರುವಾಯಿತು. ಹಾಗಾಗಿ ನಾವು ಆಟೋದಲ್ಲೇ ಹಾಕ್ಕೊಂಡು ಸೈಕಲ್ನ ಮನೆ ಕಡೆ ಹೊರಟ್ವಿ. ಮನೆಗೆ ಹೊಸ ಅತಿಥಿ, ಖುಷಿ ಆಗ್ತಾಯಿದೆ. ಒಬ್ಬೊಬ್ಬರೇ ಹೊಸ ಗಾಡಿಗಳನ್ನ ತಗೊತಾ ಇದ್ದೀವಿ. ಅವ್ರಿಗೆ ಯಾವ್ಯಾವ ಬೇಕೋ ಆ ಗಾಡಿಗಳನ್ನ ತಗೊತಾ ಇದ್ದೀವಿ. ಬೇರೆಯವರು ನಮ್ಮ ಬಗ್ಗೆ ಏನು ಮಾತಾಡ್ತಾರೆ ಬೇಕಾಗಿಲ್ಲ. ಕೆಲವೊಮ್ಮೆ ಅವರು ನಮಗೆ ಮುಖಕ್ಕೆ ಹೊಡೆದಾಗೆ ಕೂಡ ಮಾತಾಡಿದರೂ ಕೂಡ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ, ಅವರು ಮಾತಾಡಿದ್ದು ನಮಗೆ ಕೇಳಿಸೇ ಇಲ್ಲ ಅನ್ನೋ ಹಾಗೆ ಇರೋದಿದೆಯಲ್ಲ, ಒಂದು ಒಳ್ಳೆ ಬುದ್ಧಿವಂತರ ಲಕ್ಷಣ ಅಂತಲೇ ಹೇಳ್ಬೋದು. ಯಾರೇ ಏನೇ ಮಾತಾಡಿದ್ರು ನಿಮಗೆ ಏನು ಅನಿಸುತ್ತೋ ಖಂಡಿತ ಅದನ್ನು ಮಾಡಿ. ಅದು ನಾವು ಗೆಲ್ತೀವೋ ಸೋಲ್ತೀವೋ ಬೇಕಾಗಿಲ್ಲ, ಪ್ರಯತ್ನ ಅಂತ ಖಂಡಿತ ಮಾಡಿರ್ತೀವಿ ಅಲ್ವಾ. ಯಾವುದೇ ಕೆಲಸ ಆಗಲಿ ಬಿಡಬೇಡಿ, ಖಂಡಿತ ಮಾಡಿ ಅಂತ ಹೇಳ್ತಾ ಗಾಡಿನ ಮನೆಗೆ ತಂದಾದಮೇಲೆ ಮಕ್ಕಳೆಲ್ಲ ಸೇರಿಕೊಂಡು ಪೂಜೆ ಮಾಡಿದರು. ನನಗೇನೆ ತಲೆಗೆ ಹೊಳಿಲಿಲ್ಲ ಪೂಜೆ ಮಾಡಬೇಕು ಹೊಸ ಗಾಡಿಗೆ ಅಂತ. ನಾನು ಹೊರಗಡೆ ಹೋಗಿ ಬಂದು ಸುಸ್ತಾಗ್ಬಿಡ್ತಪ್ಪ ಅಂತ ಮಲ್ಕೊಂಡ್ಬಿಟ್ಟೆ. ಅಷ್ಟರೊಳಗೆ ನನ್ನ ಮಕ್ಕಳೆಲ್ಲ ಬಂದುಬಿಟ್ಟು ಗಾಡಿಗೆಲ್ಲ ಪೂಜೆ ಮಾಡಿಕೊಂಡು ಅವರೇ ವೀಡಿಯೋ ಕೂಡ ಮಾಡ್ಕೊತಾ ಇದ್ದಾರೆ. ಅದು ಗೊತ್ತಿಲ್ಲ ವೀಡಿಯೋ ಮಾಡಿರೋದು, ತೊಗೊಂಡೋಗಿ ವೀಡಿಯೋ ಮಾಡ್ತಾಯಿದ್ರು. ಖುಷಿ ಆಯಿತು ನೋಡಿ. ಅವರಿಗೆ ಸ್ವಂತಕ್ಕೆ ಅಂತ ಏನಾದರೂ ತೊಗೊಂಡ್ರೆ ಅದು ಚಿಕ್ಕವರಾಗಲಿ ದೊಡ್ಡವರಾಗಲಿ, ಚಿಕ್ಕವ್ರಿಗೆ ಕೂಡ ಅದೊಂಥರ ಹೆಂಗೆ ಅದನ್ನು ಕಾಪಾಡ್ಕೋಬೇಕು ಅನ್ನೋದು ಬಂದ್ಬಿಡುತ್ತೆ ಅಂತ. ಹಾಗಾಗಿ ಅವ್ರಿಗೇನಾದರೂ ಇಷ್ಟ ಅಂದಾಗ ಖಂಡಿತ ಕೊಡಿಸಿ, ಅದನ್ನು ಚೆನ್ನಾಗಿ ಕಾಪಾಡ್ಕೊಂಡು ಹೋಗ್ತಾರೆ ಇವಾಗಲೇ ಚಿಕ್ಕ ವಯಸ್ಸಿಗೆ. ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಸೈಕಲೆಲ್ಲ ಒಂದು ರೌಂಡ್ ಹೊಡಿತಾ ಇದ್ದಾರೆ. ಪೂಜೆ ಎಲ್ಲ ಮಾಡಿಬಿಟ್ಟು ರೋಡಿಗೆ ತೊಗೊಂಡೋಗ್ಬಿಟ್ಟು ಒಂದು ರೌಂಡ್ಸ್ ಹೊಡ್ಕೊಂಬರ್ತಾ ಇದ್ದಾರೆ. ಮಳೆ ಬಂದು ನಿಂತಿತ್ತು. ರೋಡು ಕೂಡ ತುಂಬ ಚೆನ್ನಾಗಿತ್ತು, ಗಾಡಿಗಳು ಜಾಸ್ತಿ ಓಡಾಡ್ತಾ ಇರಲಿಲ್ಲ. ಹಾಗಾಗಿ ನಾವೂ ಬಿಟ್ವಿ, ಹುಷಾರಾಗಿ ಹೋಗಿ ಹೊಡ್ಕೊಂಬನ್ನಿ ರೌಂಡ್ಸು ಅಂತಂದು. ಆರಾಮಾಗಿ ಹೋಗ್ಬಿಟ್ಟು ಹೊಡ್ಕೊಂಬಂದರು. ಸ್ವಲ್ಪ ಸೈಕಲ್ ಹೈಟೇ ಇದೆ, ಯಾಕೆಂದರೆ ಇನ್ನೊಂದು 5-6 ತಿಂಗಳಿಗೆ ಮತ್ತೆ ಸ್ವಲ್ಪ ಹೈಟ್ ಬೆಳೀತಾರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ದೊಡ್ಡ ಸೈಕಲ್ಲೇ ತೊಗೊಂಬಂದ್ವಿ. ಸೊ ಅವರು ಆ ದೊಡ್ಡ ಸೈಕಲ್ ಹೊಡಿತಾಯಿದ್ರು, ಚಿಕ್ಕ ಮಕ್ಕಳು ಚಿಕ್ಕ ಸೈಕಲ್ಗಳು ಹೊಡಿತಾಯಿದ್ರು. ನನ್ನ ಮಗಳು ಒಂದು 2-3 ರೌಂಡು ಸೈಕಲ್ ಹೊಡ್ಕೊಂಡು ಬಂದ ಮೇಲೆ ನಾನು ಕೇಳ್ತಾ ಇದ್ದೆ, ಪ್ಲೀಸ್ ಕಣೆ ನಾನು ಒಂದೇ ಒಂದು ಸರಿ ಸೈಕಲ್ ಹೊಡಿತೀನಿ, ಕೊಡು ಅಂತ ಕೇಳ್ತಾ ಇದ್ದೆ. ಅವಳು ಕೂಡ ಸೈಕಲ್ ಕೊಟ್ಟಳು ಹೊಡಿಯಮ್ಮ ಅಂತ. ನಾನು ಕೂಡ ಟ್ರೈ ಮಾಡಿದೆ ಬರುತ್ತಾ ಅಂತ. ನಮಗೆ ಚಿಕ್ಕ ಸೈಕಲ್ಲೇ ಇದು, ಆದ್ರೂ ನಾನು ಹೇಳಿದ್ನಲ್ಲ ಸೈಕಲ್ ಬ್ಯಾಲೆನ್ಸ್ ಅಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ. ಪಕ್ಕದಲ್ಲಿ ಅಕ್ಕನ ಮಗಳು ಕೂಡ ಸೈಕಲ್ ಹೊಡಿತಾ ಇದ್ಲು. ನಾನು ಕೂಡ ನಿನ್ನ ಜೊತೆ ಬರ್ತೀನಿ ತಾಳು ಅಂತಂದು ಇಬ್ಬರು ಸೈಕಲ್ ಹತ್ಕೊಂಡು ಹೊರಟ್ವಿ. ಪರವಾಗಿಲ್ಲ, ಹೊಡಿತೀನಿ, ಬರೋದೇ ಇಲ್ಲ ಅನ್ನೋ ಹಾಗೇನಿಲ್ಲ. ಚೆನ್ನಾಗಿ ಸೈಕಲ್ ಹೊಡೆದೆ. ಹೋಗಿ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ವಿ. ಇದಾಗಿತ್ತು ನನ್ನ ವಿಡಿಯೋ. ದಯವಿಟ್ಟು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಆದಷ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋನ ನೋಡೋದ್ರಿಂದ ನನಗೂ ಮೋಟಿವ್ ಸಿಕ್ಕಂಗಾಗುತ್ತೆ. ಆದಷ್ಟು ಜಾಸ್ತಿ ವೀಡಿಯೋಗಳು ಮಾಡಬೇಕು, ಅಪ್ಲೋಡ್ ಮಾಡಬೇಕು ಅಂತ ನನಗೂ ಕೂಡ ಅನಿಸುತ್ತೆ. ಹೌದು, ಯೂಟ್ಯೂಬ್ ಅಂದ್ರೇ ಹಾಗೆ, ನನ್ನ ಲೈಫನ್ನು ನಾನು ತೋರಿಸೋದು ಅಷ್ಟೇ. ಯಾಕೆಂದರೆ ಬೇರೆಯವ್ರ ಲೈಫನ್ನ ತೊಗೊಂಬಂದು ನಾನು ಇಲ್ಲಿ ಹೇಳ್ತಾ ಕೂತ್ಕೊಳ್ಳೋದಕ್ಕೆ ಖಂಡಿತ ನನಗೆ ಇಷ್ಟ ಇಲ್ಲ, ಅದು ಆಗೋದು ಇಲ್ಲ. ನನ್ನ ಲೈಫಲ್ಲಿ ಏನು ನಡೆಯುತ್ತೋ ಅದನ್ನು ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ.
ನನಗೇನು ಅನಿಸುತ್ತೋ ಅದನ್ನು ನಿಮಗೆ ತಿಳಿಸ್ತೀನಿ ಅಷ್ಟೇ. ನಿಮಗೆ ಇಷ್ಟ ಆದರೆ ಮಾತ್ರ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಶೇರ್ ಮಾಡ್ಕೋಬೇಕು ಅನ್ಸಿದ್ರೆ ಖಂಡಿತ ಅದನ್ನು ಶೇರ್ ಮಾಡ್ಕೊಳ್ಳಿ. ಏನಾದರೂ ತಿಳಿಸ್ಬೇಕು ಅಂದರೆ ಖಂಡಿತ ತಿಳಿಸಿ. ಯಾಕೆಂದರೆ ತುಂಬ ಜನಕ್ಕೆ ಆಸೆ ಇರುತ್ತೆ, ನಾನು ಒಬ್ಬ ಯೂಟ್ಯೂಬರ್ಸ್ ಆಗಬೇಕು, ನಾನು ವಿಡಿಯೋಗಳನ್ನು ಮಾಡಬೇಕು, ಯಾರೇನು ಅಂತಾರೋ ಯಾರೇನು ಮಾತಾಡ್ತಾರೋ ಅಂತ ಪ್ರತಿಯೊಬ್ಬರಿಗೂ ಇದ್ದೇ ಇರುತ್ತೆ. ಅದು ಯಾವಾಗ್ಲೂ ಟ್ರೈ ಮಾಡ್ತಾ ಇರಬೇಕು. ಗೊತ್ತಿಲ್ಲ ಯಾವಾಗ ಏನು ಕ್ಲಿಕ್ ಆಗುತ್ತೋ, ಏನು ಮಾಡ್ತೀವೋ ಗೊತ್ತಿಲ್ಲ. ನಾನು ಮನೇಲೇ ಸುಮ್ಮನೆ ಇದ್ದೀನಿ, ಸುಮ್ಮನೆ ಇರ್ತೀನಿ ಅನ್ನೋ ಬದಲು ಯಾವುದೋ ರೀತಿಯಾದರೂ ಸ್ವಲ್ಪ ಇನ್ಕಮ್ ಬರಲಿ, ನಾವು ಮನೇಲೇ ಇದ್ದು ಕೂಡ ದುಡಿತೀವಿ ಅಂತಂದರೆ ಮತ್ತಿನ್ನೇನು ಬೇಕು ಹೇಳಿ ಅಲ್ವಾ? ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.